ರೆಡಿ ಆಗದೆ ಒಂದೊಂದು ಮೂಮೆಂಟ್ಸ್ ರೋಲಿಂಗ್ ಅಂತ ಹೇಳಿ ಎರಡು ಕಡೆ ಆದ್ಮೇಲೆ ಹೇಳಿ ಬರೀ ಒಂದೇ ಮೂವಿ ಹೇಳಿದ್ರೆ ಇಲ್ಲ ಸುಮಾರು ಹೇಳಿದಾರ ಟೋಟಲಿ ಲಾಂಗ್ ಶಾಟ್. ಹೌದು ದ ಇಡೀ ಸಿನಿಮಾದ ಲೆಂತಿಯಸ್ಟ್ ಡೈಲಾಗ್ಸ್ ಅಂಡ್ ಸೀನ್ ಅದೇ. ಸ್ಕ್ರಿಪ್ಟ್ ಅಲ್ಲೇ ಇರ್ಲಿಲ್ಲ ಇದು. ಅದೇ ಆ ಕಥೆ ಬಗ್ಗೆ ಕ್ಯಾರೆಕ್ಟರ್ ಹೇಳಿದ ತಕ್ಷಣ ಫುಲ್ ಇಷ್ಟ. ಅಂದ್ರೆ ಅದೊಂದು ದೊಡ್ಡ ಸ್ಟೋರಿನೇ ಇದೆ. ಸ್ಟೋರಿ ಬಂತು ಅಂದ್ರೆ ಆ ಟೈಮಲ್ಲಿ ಯಾವ್ದೋ ಒಂದು ಶಾರ್ಟ್ ಫಿಲಮ್ ಆಗಿದೆ, ಯಾವ್ದೋ ಒಂದು ರೆಡಿ ಆಗಿದೆ. ಹೀರೋಯಿನ್ ಕ್ಯಾರೆಕ್ಟರ್ ಬೇಕೇ ಬೇಕು ಅಂತ ಈಗ ಇಲ್ಲ, ಸ್ಟಾರ್ಟಿಂಗ್ ಅಲ್ಲಿ ನಾವು ತುಂಬಾ ಬೇಸಿಕ್ ಆಗಿ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಆಲ್ಮೋಸ್ಟ್ ಒಂದು ಡಾಕ್ಯುಮೆಂಟ್ರಿ ತರ ತೋರಿಸ್ಬೇಕು ಅಂತಾನೆ ಪ್ಲಾನ್ ಮಾಡಿದ್ವಿ ಸರ್. ಬಟ್ ಆದ್ಮೇಲೆ ನಾನು ಕೂತು ಯೋಚನೆ ಮಾಡಿದಾಗ ಇಲ್ಲ, ಸ್ವಲ್ಪ ಇದಕ್ಕೆ ಸಿನಿಮಾಟಿಕ್ ಆಗಿ ಮಾಡಿದ್ರೆ ಒಂದು ಡೆಪ್ತ್ ಸಿಗುತ್ತೆ ಅಂತ ಅನ್ಬಿಟ್ಟು ನಾವೆಲ್ಲ ಆಮೇಲೆ ಮಾತಾಡಿದ್ವಿ. ಅದಕ್ಕ 4-5 ಫೋನ್ ಮಾಡೋರು ಏ ಅಣ್ಣ ಇಲ್ಲ ಹೇಳ್ತೀನಿ ಇವತ್ತೇ ಹೇಳಿಲ್ಲ ಅವನಿಗೆ. ಹೇಳಿಲ್ಲ ನನಗೆ ಇವನೊಂದ್ 2-3 ಸಲ ಫೋನ್ ಮಾಡ್ದ. ಅವನ ಜೊತೆ 1-2 ಸಲ ಮಾತಾಡಿದೀನಿ ಈ ವಿಷಯದಲ್ಲಿ. ಅಣ್ಣ ಇದು ಬರಲ್ಲ, ಇದು ಬೇಸಿಕ್ Flat ಫ್ಲಾಟ್ ಆಗ್ಬಿಡುತ್ತೆ, ಇದು ಸಿನಿಮೆಟಿಕ್ ಆಗೇ ಬರ್ಬೇಕು ಅಂತ. ಅಪ್ಪ ನೀವೇನ್ ಅವ್ನ್ ಹೇಳ್ದಂಗ್ ಮಾಡ್ರಿ, ಡೈರೆಕ್ಟ್ ಅವ್ನ್ ಹೇಳ್ಕೊಂಡ್ ಮಾಡ್ಕೋ. ಇಲ್ಲ ಅದು ಒಂದು Actually ಅದೊಂದು ಜರ್ನಿನೇ ಆಯ್ತು. ನಾವು ಇನಿಷಿಯಲಿ ಮಾಡ್ಕೊಂಡಿದ್ದ ಐಡಿಯಾಗೂ ಫೈನಲಿ ಒಂದ್ ಲುಕ್ ಬರೋದಕ್ಕೂ ಸುಮಾರು ಯಾಕೆ ನಾನು ಆತರ ತಿರುಗಿದೆ ಅಂತಂದ್ರೆ, ಸೊ ನನ್ ಫಸ್ಟ್ ನನ್ನ ಮೈಂಡ್ ಅಲ್ಲಿ ವೈಡ್ ಕಂಪ್ಲೀಟ್ ಒಂದು ಡ್ರಾಮಾ ತರಾನೇ ಹೋಗ್ಬೇಕು, ತುಂಬಾ ಇಮ್ಯಾಜಿನೇಷನ್ ಏನು ಇಲ್ದಿರೋದ್ರಿಂದ ಸಿನಿಮೆಟಿಕ್ ಆಗಿ ಹೋಗೋದೇನ್ ಬೇಡ ಅಂತ ಅನಿಸ್ತಾ ಇತ್ತು. ಬಟ್ ಎಲ್ಲಾರ್ದು ನಾನು ಇಂಟ್ರೆಸ್ಟ್ ನೋಡಿದ್ಮೇಲೆ ಅಂಡ್ ಇವನ್ ನೀವು ಅಷ್ಟೇ, ನಿಮ್ಮಲ್ಲಿ ಟೆಕ್ನಿಷಿಯನ್ ಸ್ಕಿಲ್ಸ್ ಸೆಟ್ ಎಲ್ಲ ನೋಡಿದ್ಮೇಲೆ ನಾವು ಫಸ್ಟ್ ಡೇ ಒಂದು ಶೂಟ್ ಮಾಡಿದ್ವಲ್ಲ, ಸೊ ಅವಾಗ ನನಗೆ ನೀವೆಲ್ಲ ಹೇಳಿದ್ಮೇಲೆ ವಿಖೇನ ಹೇಳಿದ್ರು ನನಗೆ, ನೋಡು ಈ ತರ ನಾವು ಅಪ್ರೋಚ್ ಮಾಡ್ತವ್ರೆ, ತುಂಬಾ ಸಿಂಪಲ್ ಆಗಿ ಶುರು ಮಾಡಿದ್ದು, ಈ ತರನು ಮಾಡ್ಕೊಂಡು ಹೋಗೋಣ ಹೆಂಗಿದೆ ನೋಡು ಅಂತ ಹೇಳಿದ್ಮೇಲೆ ನಾವೊಂದು ಶೂಟ್ ಮಾಡಿದ್ಮೇಲೆ ನನ್ಗೆ ಸ್ವಲ್ಪ ಅವಾಗ ಮೈಂಡ್ ಇದಾಯ್ತು. ಓಕೆ ಹೇಳಿದೆ ನಿನಗೆ ಐಡಿಯಾಸ್ ಕೊಡ್ತಾನೆ. ಯಾಕೆಂದ್ರೆ ಸೀನಿಯರ್ ಜೂನಿಯರ್ ಅದ್ ಮಾಡ್ದಾಗ್ಲೇನೆ ನಾನು ಇವನು ಆಚೆಗೆ ಹೋಗಿದ್ದು. ಯಾಕೋ ಇದು ಸರಿ ಬರ್ತಿಲ್ಲ ಅಣ್ಣ, ಇದು ಹಿಂಗ್ ಮಾಡ್ಬೇಕು ಅಂತ ಅನ್ಬಿಟ್ಟು ಅಲ್ಲಿ ಮಾತಾಡ್ಕೊಂಡ್ ಇವನ್ ಕೈಲಿ ಈ ಏನೇನೋ ಆರ್ಡರ್ ಮಾಡಿದ್ವಿ. ಅವಾಗ ಗೊತ್ತಾಗ್ತಿದ್ವಿ, ಯಾಕಂದ್ರೆ ಇವನಲ್ಲೂ ಡೈರೆಕ್ಟರ್ ಇದಾರೆ. ಸೊ ನಿಮ್ಮಿಬ್ರದ್ದು ಚೆನ್ನಾಗಿದೆ ಕಾಂಬಿನೇಷನ್ ನಂಗೆ ಗೊತ್ತಿತ್ತು. ಇಬ್ರದ್ದು ಯಾರು ಏನೋ ಇದು ಮಾಡ್ಕೊಳ್ಳೋದ ಖುಷಿಯಾಗಿರುತ್ತೆ ಅಂತ. ಸೊ ಅದು ವರ್ಕೌಟ್ ಆಯ್ತು ಅಷ್ಟೇನೆ. ಇವ್ರಿಬ್ರದ್ದು ಅಷ್ಟೇನೆ. ಇಲ್ಲ, ನನಗೂ ತುಂಬಾ ಕ್ಯೂರಿಯಾಸಿಟಿ ಇತ್ತು ಕ್ಲೈಮ್ಯಾಕ್ಸ್ ಬಗ್ಗೆ. ಯಾಕಂದ್ರೆ ನನ್ಗೆ ಸ್ಕ್ರಿಪ್ಟ್ ಈ ಮೆಕ್ಯಾನಿಕ್ ನನ್ನ ಹತ್ರ ಹೆಂಗ್ ಬಂತು ಅಂತಂದ್ರೆ ಅದೊಂದು ದೊಡ್ಡ ಸ್ಟೋರಿನೇ ಇದೆ. ಆ ಸ್ಟೋರಿ ನಿನ್ ಸ್ಕ್ರಿಪ್ಟ್ ಅಲ್ಲೇ ಇರ್ಲಿಲ್ಲ ನೀನು. ಕೇಳಿಲಿ ನೀನು ಬಂದು ಕೇಳ್ತಿದ್ದಲ್ಲ, ಪ್ರ್ಯಾಂಕ್ ಮಾಡುದಲ್ಲ ಎಲ್ಲ ಕೂತಿದ್ದವನ್ನೆಲ್ಲ ಆಚೆ ಹೋಗಿದ್ದ ಅಷ್ಟ ಇಲ್ಲ ಇಲ್ಲ ನೀನೇನು ಹೇಳ್ದಲ್ಲ ಒಂದು ಏ ಇಲ್ಲ ಈಗ ಆಗೋಯ್ತು ಅಂತ ಪ್ಲೀಸ್ ಪಾಕ ಎಲ್ಲರ ಹತ್ರ ಹೇಳ್ತಿದ್ದೀನಿ ನನ್ಗೆ ಅದೊಂದು ಕ್ಯಾರೆಕ್ಟರ್ ಕೊಡ್ಲಿಕ್ಕೆ ಇಲ್ಲ, ನಾನು ಎಲ್ಲರಿಗೂ ಹೇಳ್ಕೊಂಡ್ಬಿಟ್ಟಿದ್ದೀನಿ ನನಗೊಂದು ಕ್ಯಾರೆಕ್ಟರ್ ಬೇಕೇ ಆಫೀಸ್ ಬೇರೆ ಲೀವ್ ಆಗ್ಬಿಡೋರು ಕೇಳಿಸ್ಕೊಂಡ್ಬಿಟ್ರೆ ಇಲ್ಲ. ಸ್ಕ್ರಿಪ್ಟ್ ಬರಿಬೇಕಾದ್ರೆ ನಾನು ಫಸ್ಟ್ ಒಂದ್ ಜೊತೆ ಮೀಟ್ ಮಾಡಿದಾಗ ಸ್ಟೋರಿ ಕೇಳಿ ಕ್ಲೈಮ್ಯಾಕ್ಸ್ ಕೇಳಿ ನನಗೂ ಒಂಥರ ತುಂಬಾ ಕ್ಯೂರಿಯಾಸಿಟಿ ಹುಡ್ತು. ಲೈಕ್ ಹೆಂಗ್ ತಗೊಂಡೋಗ್ಬೋದು ಇದನ್ನ ಸ್ಟೋರಿನ. ಒನ್ಲೈನ್ ಸ್ಟೋರಿ ಮಾತ್ರ ಹೇಳಿದ್ರು, ಇನ್ ಡೆಪ್ತ್ ನನ್ಗೆ ಹೇಳಕ್ ಹೋಗಿಲ್ಲ. ಕ್ಲೈಮ್ಯಾಕ್ಸ್ ನ ಹೆಂಗ್ ಎಂಡ್ ಮಾಡ್ಬೋದು ಅನ್ನೋದು ತುಂಬಾ ಕ್ಯೂರಿಯಾಸಿಟಿ ಇತ್ತು. ಬಟ್ ಅವ್ನು ಹೇಳಿದಾಗ ನಾನು ಅದೇ ತರ ನಾನು ಇನ್ಫ್ಯಾಕ್ಟ್ ಅವ್ನು ಆಲ್ರೆಡಿ ಮುಂದೆ ತುಂಬಾ ಹೊರಟೋಗ್ಬಿಟ್ಟಿದ್ದ. ಬಟ್ ನಾನು ಅವಾಗ ಅದಕ್ಕೆ ಕಾಸ್ಟ್ಯೂಮ್ಸ್ ಏನೇನ್ ಬೇಕು ಅಥವಾ ಅದಕ್ಕೆ ಪ್ರಾಪರ್ಟೀಸ್ ಏನೇನ್ ಬೇಕು ಅಂತ ಅವಾಗ ನಾನು ನೋಟ್ ಮಾಡ್ಕೊಳಕ್ ಶುರು ಮಾಡಿದೆ. ಜಾಸ್ತಿ ಎಲ್ಲ ನೀನೇ ನೋಡ್ಕೊಂಡಿರೋದು ಪ್ರಾಪರ್ಟೀಸ್ ಗಳೆಲ್ಲ ಎಲ್ಲ ಏನಿದ್ರೆ ನನ್ಗನ್ಸುತ್ತೆ ಮತ್ತೆ ಹೀರೋಗಳಿಗಿಂತನೂ ಚೆನ್ನಾಗಿ ರೆಡಿ ನಮ್ಮ ಪವನ್. ಯಾಕೆಂದ್ರೆ ವಿ ವಾಂಟೆಡ್ ಟು ಶೋ ಇನ್ ವೆರಿ ರಿಚ್ ಗಾಯ್ ಪವನ್. ಸೊ ಅವರು ನೀವು ಮೂವಿಲ್ ನೋಡಿರ್ತೀರಾ, ಈಸ್ ಅ ಓನರ್ ಆಫ್ BMW ಕಾರ್. ಬಟ್ ಅವ್ರ ಬಗ್ಗೆ ಕುತೂಹಲ ನೀವು ತಿಳ್ಕೋಬೇಕು ಅಂತಂದ್ರೆ ಖಂಡಿತ. ಇಲ್ಲ ನಿಮ್ಗಳಿಗಿಂತ ಚೆನ್ನಾಗಿ ನನಗೆ ಗೊತ್ತು. ಯಾಕೆಂದ್ರೆ ನೀವೆಲ್ಲ ಶೂಟ್ ಅಲ್ಲಿ ಬಹಳ ಬಿಸಿ ಇದ್ರಿ. ನಮ್ದೆಲ್ಲ ಕ್ಯಾರೆಕ್ಟರ್ ಕಡಿಮೆ ಇತ್ತಲ್ಲ ಸೀನ್ಸ್ ಎಲ್ಲ. ಸೊ ಇವನ್ ಜೊತೆ ಸೈಡ್ ಅಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಅವಾಗ ಬಹಳ ಇಟ್ಕೊಂಡಿದ್ದಾನೆ. ಏನ್ ಹೇಳಿದ್ರು ಓಕೆ. ಅಂಡ್ ಜಯ ಅವರೇ, ನೀವು ಸ್ವಲ್ಪ
ಹೇಳಿ ನಮ್ಮ ಶಾರ್ಟ್ ಫಿಲಮ್ ಜರ್ನಿ ಬಗ್ಗೆ. ಅಂದ್ರೆ ಅದೇ ನಾ ಅವಾಗಲೇ ವಿಕಿ ಅಣ್ಣ ಹೇಳ್ದಂಗೆ ವಿಕಿ ಅಣ್ಣನ ಫಸ್ಟ್ ಯಾವುದೇ ಪೋಸ್ಟ್ ಬಂದು ನೋಡ್ತಾ ಇದ್ದೆ. ನನಗೆ ಗೊತ್ತಾಗೋದು ವಿಕಿ ಅಣ್ಣನ ಸ್ಟೋರಿ ಬಂತು ಅಂದ್ರೆ ಆ ಟೈಮಲ್ಲಿ ಯಾವುದೋ ಒಂದು ಶಾರ್ಟ್ ಫಿಲಮ್ ಆಗಿದೆ, ಯಾವುದೋ ಒಂದು ರೆಡಿ ಆಗಿದೆ, ಅದರದ್ದೇ ನಡೀತಾ ಇದೆ ಪ್ರಮೋಷನ್ ಅಂತೆಲ್ಲ. ಸೊ ಫಸ್ಟ್ ಅವಾಗ ನಾನು ಅಣ್ಣನಿಗೆ ಅವಾಗಲೇ ಇಮಿಡಿಯೇಟ್ಲಿ ರಿಪ್ಲೈ ಮಾಡ್ತಾ ಇದ್ದೆ, ಅಣ್ಣ ಅಣ್ಣ ನನಗೊಂದು ಚಾನ್ಸ್ ಅಣ್ಣ, ನನಗೊಂದು ಚಾನ್ಸ್ ಅಣ್ಣ, ಏನಿದ್ರೆ ನೋಡಿ ನೆನ್ಪಿಟ್ಕೊಳ್ಳಿ ಕರೀರಿ ಅಂತೆಲ್ಲ ಹೇಳ್ತಾ ಇದ್ದೆ. ಏನಕ್ಕಂದ್ರೆ ನಾನು ಮುಂಚೆನೂ ಎಲ್ಲ ಕೊಟ್ಟಿದ್ದೆ ಆಡಿಷನ್ಸ್ ಅಂತ ಅಲ್ಲ, ತುಂಬ ಆ್ಯಕ್ಟಿಂಗ್ ಇಷ್ಟ ಇದ್ದಿದ್ರಿಂದ ಕೆಲವು ಸಲ ಹೋದಾಗ್ಲೂ ಅದೇ ಹೇಳಿದೆ, ನನಗೆ ಕೆಲವು ಸಲ ಎಂಟರ್ಟೈನ್ಮೆಂಟ್ ಆಗಿ ನೋಡೋರು ಅಷ್ಟೇ, ಬಿಟ್ಟರೆ ನನಗೆ ಚಾನ್ಸ್ ಅಂತ ಯಾರೂ ಕೊಡ್ತಾ ಇರಲಿಲ್ಲ. ಸೊ ಬಂದಾಗ ಫನ್ನಾಗಿ ಆ್ಯಕ್ಟಿವಿಟಿಯಾಗಿ ನೋಡಿಕೊಂಡು ಸುಮ್ಮನೆ ಅವ್ರ ಎಂಟರ್ಟೈನ್ಮೆಂಟ್ ನೋಡ್ಕೊಂಡು ಬಿಟ್ಬಿಡೋರು, ಹಂಗೆ ಇದ್ದೆ. ಬಟ್ ಅಣ್ಣಗೆ ಕೇಳಿದೆ, ಅಣ್ಣ ತುಂಬ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ರು ಅವಾಗ ನೋಡ್ತಾ ಇದ್ದೆ ಪೋಸ್ಟ್ಗಳಲ್ಲಿ. ಸೊ ಅಣ್ಣ ಒಂದು ಸಿಂಟಾಗ ಹೇಳಿದ್ರು, ಅಣ್ಣ ಖಂಡಿತವಾಗಿ ಏನಾದ್ರೂ ಆಗ್ಲಿ ಕಣೋ, ನಿಂಗೆ ಒಂದು ನಾನು ಕೊಡಿಸ್ತೀನಿ, ಅದನ್ನ ಮಾತ್ರ ನೆನ್ಪಿಡ್ಕೊ, ಈ ಅಣ್ಣನ ಮಾತು ಅಂತ ಹೇಳಿದ್ರು. ಯಾಕೆ ನಂಗೆ ಬ್ರದರ್ ಥರನೇ ಅಣ್ಣನೇ ಇರೋದು ಯಾವಾಗಲೂ. ನಿಜ ಹೇಳಿ, ಬರೀ ಒಂದೇ ಮೂವಿ ಹೇಳಿದ್ರೆ ಇಲ್ಲ ಸುಮಾರು ಹೇಳಿದಾರ. ಅಣ್ಣ ಹೇಳಿದ್ದಾರೆ, ಅದ್ರಲ್ಲೆಲ್ಲ ಏನಿಲ್ಲ. ಬಟ್ ಸ್ಟಾರ್ಟಿಂಗ್ ಒಂದಾದ್ರೂ ಮಾಡಿಸ್ತೀನಿ ಅಂತ ಹೇಳಿದ್ರು, ನನ್ನ ಆಸೆ ಈಡೇರ್ಸೋಕ್ಕೋಸ್ಕರ. ಅವ್ರು ನನ್ನ ಆಸೆ ಏನು ಅಂತ ಅವ್ರಿಗೆ ಗೊತ್ತಾಗಿತ್ತು. ಅವ್ರು ಹೇಳಿದ್ರು, ನಿನ್ನ ಆಸೆ ನಾನು ಈಡೇರಿಸ್ತೀನಿ ಕಣೋ, ಖಂಡಿತವಾಗ್ಲಿ ಅಣ್ಣನಿಗೆ ಒಂದು ಶಾರ್ಟ್ ವಿಡಿಯೋ ಒಂದು ಚಾನ್ಸ್ ಕೊಡ್ತೀನಿ ಅಂತ ಹೇಳಿದ್ರು. ಸೊ ಅದೇ ಥರನೇ ಬಂತು. ಒಂದಿನ ಹಂಗೆ ಕಾಲ್ ಮಾಡಿದ್ರು ನನಗೆ, ಹೇಳಿದಾಗ ಒಂದಿದೆ ಕಣೋ ಕತೆ, ನಿನ್ನಿದೆಯಾ, ನಿನ್ನ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನೋಡು ಅಂತ ಅಂದ್ರು. ಅಷ್ಟೇ ಹೇಳಿದವರು. ಸೊ ಅದಕ್ಕೆ ಆಕ್ಟಿಂಗ್ ಮಾಡಕ್ ಇಷ್ಟ, ಬಸ್ ಮುಂದೆ ಬಂದು ಆಕ್ಟಿಂಗ್ ಮಾಡು ಅಂತ ಅಂದ್ರು. ಅವ್ನು ಸರಿ ಅಣ್ಣ ಆಯ್ತಾ, ಹಂಗೆ ಚಾನ್ಸ್ ನಾನು ಆ್ಯಕ್ಚುಲಿ ತುಂಬ ಡೆಸ್ಪರೇಟ್ ಆಗಿ ಕಾಯ್ತಾ ಇದ್ದೆ ಚಾನ್ಸ್ಗೆ, ಏನಾರ ಒಂದು ಮಾಡಲೇಬೇಕು ಅಂತ. ಸೊ ಅಣ್ಣ ಹೇಳ್ತಾರೆ, ಸರಿ ಅಣ್ಣ ಆಯ್ತು ಬರ್ತೀನಿ ಅಂತ ಅಂದೆ. ಆಮೇಲೆ ಹಂಗೆ ಇದ್ದಾಗ ಕತೆ ಹೇಳ್ತೀನಿ ಅಂತಂದ್ರು. ಆಮೇಲೆ ಒಂದು ಹೇಳಿದ್ರು, ನೀವು ಯಾವ್ದಾದ್ರು ವಿಡಿಯೋ ಇದ್ರೆ ಒಂದು ಕಾಲ್ ಮಾಡಿಬಿಟ್ಟು ವಿಡಿಯೋ ಇದ್ರೆ ಕಳಿಸು, ಅವರು ಕೇಳ್ತಾ ಇದ್ದಾರೆ ಡೈರೆಕ್ಟರು, ಸೊ ನೀವು ಒಂದ್ಸಲ ಕಳಿಸು, ಯಾವ್ದಾರ ಇದೆಯಾ ಅಂತ ಕೇಳಿದ್ರು. ಅಣ್ಣ ಆ ಥರ ನಂದು ಯಾವುದೋ ಸ್ಟೇಜ್ ಇವೆಂಟ್ ಎಲ್ಲ ಯಾವುದೂ ಇಲ್ಲ. ಮುಂಚೆ ಒಂದು ಆಡಿಷನ್ ಕೊಡ್ಬೇಕಾದ್ರೆ ನಾನೊಂದು ವಿಡಿಯೋ ಮಾಡಿದ್ದೆ, ಒಂದು 10 to 12 minutes ಬೈಟ್ ಇದೆ. ಸೊ ಬೇಕಾದ್ರೆ ಅದನ್ನ ಶೇರ್ ಮಾಡಲ ಅಂತ ಅಂದೆ. ಯಾವ್ದಾದ್ರೂ ಇದ್ರೆ ಕಳಿಸು, ನೀನು ಆ್ಯಕ್ಟಿಂಗ್ ಏನಿದೆ ಏನಾರ ಪರವಾಗಿಲ್ಲ, ಚಿಕ್ಕದು ಒಂದು 30 seconds ಇದ್ರೂ ಸಾಕು, ಏನಾರ ಒಂದು ನೀನು ಕಳಿಸು ನಮಗೆ, ನಾನು ಅವ್ರಿಗೆ ಫಾರ್ವರ್ಡ್ ಮಾಡ್ತೀನಿ ಅಂತ ಅಂದರು. ಸರಿ ಆಯ್ತು ಅಣ್ಣ ಅಂದ್ಬಿಟ್ಟು ಅದನ್ನ ಕಳಿಸ್ದೆ. ನನಗೆ ಒಳ್ಳೆ ಎಕ್ಸಾಮ್ ಬರ್ಬಿಟ್ಟು ರಿಸಲ್ಟ್ ಕಾಯ್ತಾರಲ್ಲ ಆ ಥರ ಕ್ಯೂರಿಯಾಸಿಟಿ ನನಗೆ. ಫಸ್ಟ್ ಕಳಿಸಿದ ತಕ್ಷಣನೇ ಅವ್ರೇನಂತ ಅಂದ್ರು, ನಾನು ಇವಾಗಲೇ ಫಾರ್ವರ್ಡ್ ಮಾಡ್ತೀನಿ ಕೊಡು ಅಂತ ಅಂದ್ರು. ಅದಕ್ಕೂ ಮುಂಚೆ ಒಂದು ರೆಸ್ಪಾನ್ಸ್ ಮಾಡಿದ್ರು, ಇವ್ರು ನೋಡ್ಬಿಟ್ಟು ನನಗೆ ರೆಸ್ಪಾನ್ಸ್ ಮಾಡಿದ್ರು, ಸಖತ್ತಾಗಿ ಬಂದಿದೆ, ನನಗೆ ಅರ್ಧ ಸಮಾಧಾನ ಆಯ್ತು, 50% ಪಾಸ್ ಆದ್ರೆ ನಾನು ಅಂತ, ಅಣ್ಣಂಗೆ ಇಷ್ಟ ಆಯ್ತು ಅಂತ. ಆಮೇಲೆ ಅಣ್ಣ ಕೇಳಿದ್ರು, ಇಲ್ಲ ಕಳಿಸ್ತೀನಿ ಕಣೋ, ಕಳಿಸಿದೀನಿ ಅವ್ರಿಗೆ ಅಂತ ಅಂದ್ರು. ನನಗೆ ಅದು ನೈಟು, ಐ ಥಿಂಕ್ ಅರೌಂಡ್ 8 PM ಏನೋ. ಡೇ ಆದ್ರೆ ಕಾಲ್ ಮಾಡ್ಬೋದು, ಡೇ ಆದ್ರೆ ಮತ್ತೆ ಕಾಲ್ ಮಾಡ್ಬೋದು, ಏನಾಯ್ತು ರಿಸಲ್ಟ್ಗೆ ಅಂತ. ಸೊ ನಾನು 8 ಡಿಸ್ಕಸ್ ಮಾಡಿದ್ರು ಫುಲ್ಲು. ಅದೇ ಈ ತರದ್ದೆಲ್ಲ ಅಂತಂದ್ರೆ ಎಲ್ಲಾ ಮೂವೀಸ್ಗಳಲ್ಲೂ ನಾವ್ ಈ ತರ ಶೇರ್ ಮಾಡ್ಕೊಳಕ್. ಹೌದು. ಸೊ ಏನಂದ್ರೆ ಒಂದು ಬಿಗಿನಿಂಗ್ ಅಲ್ಲಿ ನೀವೊಂದು ಹೊಸದಾಗಿ ಏನೋ ಒಂದು ಜರ್ನಿ ಶುರು ಮಾಡ್ತೀರಾ ಅಂದ್ರೆ ಏನೋ ಒಂದು ಸ್ಪೆಷಲ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಗಗನ್ಗೆ ಇದು ಸೆಕೆಂಡ್ ಮೂವಿ ಹೇಳ್ಬೋದು ವಿಕಿಮೀಡಿಯಾ ಇದ್ರಲ್ಲಿ. ಅವರು ಜೂನಿಯರ್ ವರ್ಸಸ್ ಸೀನಿಯರ್ ಇದ್ರಲ್ಲಿ ಮಾಡಿದಾಗ ಅವ್ರದ್ದು ಒಂದು ಸ್ಟೋರಿ ಇರುತ್ತೆ. ಇವಾಗ ನೀವ್ ಹೆಂಗೆ ಅವ್ರಿಗೆ ವಿಡಿಯೋನ ಕಳಿಸ್ಬಿಟ್ಟು ವೆಯ್ಟ್ ಮಾಡ್ತಿದ್ವಿ, ಸೊ ಇವ್ರದೊಂದು ಆತರ ಫಸ್ಟ್ ಒಂದು ಜರ್ನಿ ಮಾಡೋ ಒಂಥರ ಆ ಥರದೊಂದು ಸ್ಟೋರಿ. ಸೊ ನಾನು ಇದರಲ್ಲಿ ಜರ್ನಿ ಶುರು ಮಾಡುವಾಗ ಫಸ್ಟ್ ಒಂದು ಕತೆ ಬರೆದೆ. ಅದು ಯಾವ ತರ ಅಂತಂದ್ರೆ, ಕಾರ್ಗಳ ಮೇಲೆ ನನ್ನ ಮಗ ತುಂಬಾ ಇದಾಗಿ ಇಟ್ಕೊಂಡಿದ್ದ. ಈಗ ಒಂದು 5 months ಇದ್ದಾಗ್ಲೇನೆ ನಾನು ಅವನ್ನ ಕಾರ್ ಒಳಗಡೆ ಕರ್ಕೊಂಡು ಹೋಯ್ತು ಅಂತಂದ್ರೆ ಒಂಥರ ಯಾವ್ದೋ ಒಂದು ಲೋಕಕ್ಕೆ ಹೋದಂಗೆ ಅಲ್ಲಿರೋ ಇನ್ಸ್ಟ್ರೂಮೆಂಟ್ಸ್ನೆಲ್ಲ ಮುಟ್ಟಿ ಇದು ಮಾಡೋದು. ಸೊ ಅವಾಗ ನನ್ಗೆ ಅನಿಸ್ತಾ ಇದ್ದಿದ್ದು, ನಮ್ಮ ಹುಡುಗರುಗಳೆಲ್ಲ ಕಾರ್ ಮೇಲೆ ಹುಚ್ಚು ಜಾಸ್ತಿ ಇರುತ್ತೆ. ಸೊ ನಾನು ಈ ತರ ಕಾರ್ ಜರ್ನಿ ಇದ್ರ ಮೇಲ್ಗಡೆನೆ ತೆಗಿಬೇಕು ಅಂತ ಇದು ಮಾಡಿದಾಗ, ಅದು ಫಸ್ಟ್ ಕ್ಯಾರೆಕ್ಟ್ರು ಈ ಇದ್ರಲ್ಲಿ ಉಟ್ಕೊಂಡಿದ್ದು, ಕಾರ್ ಮೇಲೆ ಹುಚ್ಚಿ ಇರಬೇಕು ಅನ್ನೋ ತರ. ಅವನೇ. ಹೌದು, ಮೋಟಿವೇಶನ್ ಅವರು. ಸೊ ಈ ಕತೆಗೆ ಹೀರೋ ನಿನ್ ಮಗ. ಹೌದು. ಸೊ ಅವಾಗ ನನಗೆ ನೀವೇ ಇದನ್ನ ಮಾಡ್ಸೋಣ ಅಂತ ನಿಮ್ಗೆ ಅನ್ಸಿದ್ದು ನನಗೆ. ಯಾಕೆಂದ್ರೆ ತುಂಬಾ ಪೆಕ್ಯುಲರ್ ಆಗಿತ್ತು ಕ್ಯಾರೆಕ್ಟರ್ ಫಸ್ಟ್. ನಾನು ಇನ್ಫ್ಯಾಕ್ಟ್ ನಾನು ಪ್ರಜ್ವಲ್ ಅವ್ರಿಗೆ ಫಸ್ಟ್ ಹೇಳಿದಾಗ ಈ ತರ ಎಲ್ಲ ಮಾಡ್ಬೇಕು ಕರೆಕ್ಟ್ ಅದು ಮಟ್ಟಿಗೆ ಕೇಳಿದ್ರು. ಬಟ್ ಸ್ಕ್ರಿಪ್ಟ್ ವೈಸ್ ಅಲ್ಲಿ ಸುಮಾರು ಚೇಂಜ್ ಆಯ್ತು, ತುಂಬಾ ಬ್ರೇಕ್ ಡೌನ್ ಮಾಡಿದ್ವಿ. ಇಷ್ಟೆಲ್ಲ ಇದ್ರು ತುಂಬಾ ಲೆಂತಿ ಆಗ್ಬಿಡುತ್ತೆ ಅಂತ. ಸೊ ಅದೊಂದು ಪಾರ್ಟ್ ಆಫ್ ಜರ್ನಿ, ಒಂದು ಕ್ಯಾರೆಕ್ಟರ್ ಮತ್ತೆ ಒಂದು ಕತೆ ಉಟ್ಕೋಬೇಕು ಅಂದಾಗ. ನೆಕ್ಸ್ಟ್ ಏನಂತಂದ್ರೆ, ಗಗನ್ದು ಒಂಥರ ವೆರಿ ಸ್ಪೆಷಲ್. ಅವ್ರು ಹೇಳ್ದಂಗೆ ಒಂದ್ ಸ್ವಲ್ಪ ಕ್ವರ್ಕಿ ಆಗಿರ್ಬೇಕು. ಆ ಕತೆ ಬಗ್ಗೆ ಕ್ಯಾರೆಕ್ಟರ್ ಹೇಳಿದ ತಕ್ಷಣ ಫುಲ್ ಇಷ್ಟ. ಅವ್ರಿಗೆ ಇಷ್ಟ ಇರ್ಲಿ,
ಕತೆ ಕ್ಯಾರೆಕ್ಟರ್ ಇಷ್ಟ ಆಯ್ತು, ಬಟ್ ಕತೆ ಇನ್ನೂ ಓಕೆ ಆಗಿರ್ಲಿಲ್ಲ ಅದು. ಕತೆ ಓಕೆ ಇಲ್ಲ, ಅವನದು ಪ್ರಿಪರೇಷನ್ಸ್ ಹೇಗೆ ಅಂದ್ರೆ ನನಗೆ ಆ ಬ್ಯಾಂಡ್ ಹಾಕೊಂಡು ಕಳಿಸ್ತಾ ಇದ್ದ. ನಾನು ಒಂದೇ ಮತ್ತೆ ನಿನಗೆ ಹೆಂಗ್ ಕಾಣ್ಬೇಕಪ್ಪ ಸ್ಕ್ರೀನ್ ಮೇಲೆ, ಹೆಂಗ್ ಇಷ್ಟ ಹೇಳು ಅಣ್ಣ ಡೈರೆಕ್ಟ್ ಹೋಗ್ತಾರ, ನಾನು ಒಪ್ಸ್ತೀನಿ, ನಾನು ಇರೋದೇ ಅದಕ್ಕೆ, ನಿನ್ಗೆ ಏನ್ ಬೇಕು ಹೇಳು. ಸೊ ನಾನು ಅದನ್ನ ನನ್ ಕಳ್ಸುವ ಪ್ರಿಪರೇಷನ್ಸ್ ಹೇಗಿತ್ತು ಅಂತ ಹೇಳೋದಕ್ಕೆ. ಅಂದ್ರೆ ಪ್ರಿಪ್ರೇಷನ್ ಫಾರ್ ಅನ್ ಆಕ್ಟರ್ ನನ್ ಪ್ರಕಾರ ಕತೆ ಕೇಳ್ದಾಗಿರ್ಲೇ ಶುರು ಆಗ್ಬೋದು. ನಮ್ ಕತೆ ಓಕೆ ಆಯ್ತು ಅಥವಾ ಕತೆ ನಮ್ಗೆ ಈ ಪಾತ್ರ ನಾವು ಓಕೆ ಮಾಡ್ಕೊಂಡ್ವಿ ಅಂತಂದ ತಕ್ಷಣನೇ ಪ್ರಿಪ್ರೇಷನ್ ಶುರು ಆಯ್ತು ಅಂತ ಅಲ್ಲೇ. ಸೊ ಅದು ಬ್ಯಾಕ್ ಎಂಡ್ ಅಲ್ಲಿ ನಮ್ಗೆ ಸಬ್ ಕಾನ್ಶಿಯಸ್ಲಿ ಆ ಪಾತ್ರ ಹೆಂಗಿರ್ಬೋದು, ಅವ್ನ್ ಏನ್ ಮಾಡ್ತಿರ್ಬೋದು, ಅವ್ನ್ ಹೆಂಗೆ ಅವನು ಪ್ರಪಂಚ ನೋಡ್ತಾ ಇದ್ದಾನೆ, ಅವ್ನ ಪರ್ಸ್ಪೆಕ್ಟಿವ್ ಏನು. ಸೊ ಈ ತರದ ಪ್ರಿಪರೇಷನ್ಸ್ ನನಗೂ ಶುರು ಆಯ್ತು. ಅವ್ನ ಪಾಯಿಂಟ್ ಆಫ್ ವ್ಯೂಸ್ ಏನಿರುತ್ತೆ, ಅವ್ನ ಒಪಿನಿಯನ್ಸ್ ಏನಿರುತ್ತೆ, ಒಬ್ಬ ಕ್ಯಾರೆಕ್ಟರ್ ಅದೇ ಅಲ್ವಾ, ಪಾಯಿಂಟ್ ಆಫ್ ವ್ಯೂ, ಒಪಿನಿಯನ್, ಪರ್ಸೆಪ್ಷನ್ಸ್, ಬಿಲೀವ್ಸ್. ಸೊ ಈ ನೇಚರ್ ಅಲ್ಲಿ ನಾನು ಸ್ವಲ್ಪ ವರ್ಕ್ ಮಾಡ್ಕೊಂತಿದ್ದೆ. ಅಂಡ್ ಆಫ್ಕೋರ್ಸ್ ಗೆಟಪ್ಸ್ ಎಲ್ಲ ಹೆಂಗಿರುತ್ತೆ ಒಂದು ಅಂತ ಅಂದ್ಬಿಟ್ಟು. ಸೊ ಸ್ವಲ್ಪ ಅವಾಗ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇದೆಲ್ಲ ಸ್ವಲ್ಪ ಓವರ್ ಆಗುತ್ತೆ ಒಪಿನಿಯನ್ ಇತ್ತು. ಬ್ಯಾಂಡ್ ಎಲ್ಲ ಹಾಕೊಂಡು ಸ್ವಲ್ಪ ತುಂಬಾನೇ ಒಂಥರ ಏನಂತಾರ ಗ್ಲಾಮರಸ್ ಆಗಿ ಕಳಿಸಿದ ತಕ್ಷಣ ಇಲ್ಲ, ನನಗೂ ಇಷ್ಟ ಆಯ್ತು. ಅವನು ನನಗೂ ಇಷ್ಟ, ಯಾಕೆಂದ್ರೆ ನಾನು just ಮಾತಾಡ್ಕೊಳ್ತಿದ್ವಿ. ಫಸ್ಟ್ ಡೇ ಆ ಗ್ಯಾರೇಜ್ ಒಳಗಡೆ ಹೋಗಿ ನಮ್ಗೆಲ್ಲರಿಗೂ ಆ ಎನ್ವೈರನ್ಮೆಂಟ್ ಸೆಟ್ ಆಗ್ಬೇಕು ಅಂತ ಒಂದು ಫೋಟೋ ಶೂಟ್ ಇಟ್ಕೊಂಡಿದ್ವಿ. ಸೊ ಅವಾಗ ತೇಜಸ್ ಅವರು ಮಾಸ್ ಡೈಲಾಗ್ ಬಂತಲ್ಲಿಂದ ತೇಜಸ್ ಇಂದ ಯಾಕೋ ನೀನು ಗ್ಯಾರೇಜ್ ಮೆಕ್ಯಾನಿಕ್ ತರ ಕಾಣಿಸ್ತಾ ಇಲ್ಲ. ಅವಾಗ ಅದು ಚೇಂಜ್ ಆಗಿದೆ. ಯಾವಾಗ ಬಂದಿತ್ತು ಯಾವ ಕಡೆ ಮೆಕ್ಯಾನಿಕ್ ಅವಾಗ ಬ್ಯಾಂಡ್ ಇಚ್ಛೆ ಬಂತು. ಅವಾಗ ಬ್ಯಾಂಡ್ ಒಂದನ್ನ ಹಾಕೊಂಡು ಅದ್ ಹಾಕೊಂಡ್ ಮೇಲೆ ಶೂಟ್ ಮಾಡಿದ್ಮೇಲಿಂದ ನಾವು ಸ್ವಲ್ಪ ಎಲ್ಲಾರು ಒಂದ್ ಇನ್ವಾಲ್ವ್ ಆಗಿ ಸೆಟ್ ಆಯ್ತು ಅಂತ. ಸೆಟ್ ಆಯ್ತು. Correct. ಆಮೇಲೆ ಗಗನ್, ನಿಮ್ಗೆ ನೀವ್ ಹೇಳಿದ್ರಿ ಕತೆ ಕೇಳಿದ ತಕ್ಷಣನೇ ನೀವು ಜರ್ನಿ ಇನ್ವಾಲ್ವ್ ಆಯ್ತು ಅಂತ. ಅದಕ್ಕೂ ಮುಂಚೆ ಈಗ ನಾನ್ ಡೈರೆಕ್ಟರ್ ಆಗಿ ನನ್ಗೆ ಇನ್ವಾಲ್ವ್ಮೆಂಟ್ ಕತೆ ಬರೆಯುವಾಗ ಶುರುವಾಗಿರುತ್ತೆ. ಬಟ್ ಫಾರ್ ಎಕ್ಸಾಂಪಲ್ ನನ್ಗೆ ಇನ್ನೂ ಕತೆ ಒಳಗಡೆ ಎಲ್ಲಿ ಜಾಸ್ತಿ ಇನ್ವಾಲ್ವ್ಮೆಂಟ್ ಶುರುವಾಗಿತ್ತು ಅಂತಂದ್ರೆ ನಾವು ರಿಹರ್ಸಲ್ ಮಾಡಕ್ ಶುರು ಮಾಡಿದ್ವಿ. ತುಂಬಾ ಚೆನ್ನಾಗಿ ರಿಹರ್ಸಲ್ ಮಾಡಿದ್ವಿ. ಯಾಕೆಂದ್ರೆ ಇನ್ಫ್ಯಾಕ್ಟ್ ನನ್ಗೆ ಇಬ್ರು ಕರೆಕ್ಟ್ ಆಗಿ ಸಿಗ್ಲಿಲ್ಲ. ಸೊ ನಾನು ಆ ಕ್ಯಾರೆಕ್ಟರ್ನ ಪಾತ್ರದಲ್ಲಿ ನಾನ್ ತಗೊಂಡು ಇವ್ರಿಗೆ ನಾನು ಹೆಲ್ಪ್ ಮಾಡ್ತಿದ್ದು. ಬಟ್ ಅದೊಂದು ನಮ್ಗೆ ತುಂಬಾ ಒಂದು ಸ್ಟೆಪ್ ಸಿಕ್ತು ಅನ್ಸುತ್ತಲ್ವ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಮ್ ಕ್ಯಾರೆಕ್ಟರ್ಗೆ ಫಸ್ಟ್ ಆಕ್ಟರ್ ಸಂದೇಶ. ನಮ್ ಕ್ಯಾರೆಕ್ಟರ್ ನಾವು ಡಿಸ್ಕವರ್ ಮಾಡ್ಕೊಳಕ್ ಹೆಲ್ಪ್ ಮಾಡಿದ್ ನೀವೇ. ಬಿಕಾಸ್ ಅಲ್ಲ ಏನಾಗ್ತಿತ್ತು ಅಂತಂದ್ರೆ ಪ್ರಜ್ವಲ್ ಅವರ ಡೈಲಾಗ್ಸ್ ಅಥವಾ ಪ್ರಜ್ವಲ್ ಅವರ ಕ್ಯಾರೆಕ್ಟರ್ ನ ಅವ್ರು ಡಿಫೈನ್ ಮಾಡ್ಬೇಕಾದ್ರೆ ಅವ್ರ ಮುಖದಲ್ಲಿ ಆ ಕ್ಯಾರೆಕ್ಟರ್ ಕಾಣ್ತಾ ಇತ್ತು. ನನ್ ಕ್ಯಾರೆಕ್ಟರ್ ನ ಡಿಫೈನ್ ಮಾಡ್ಬೇಕಾದ್ರೆ ನಿಮ್ ಮುಖದಲ್ಲಿ ನನ್ ಕ್ಯಾರೆಕ್ಟರ್ ಕಾಣಿಸ್ತಾ ಇತ್ತು. ಸೊ ಫಸ್ಟ್ ಅಡಾಪ್ಷನ್ ನಮಗ್ ಶುರು ಆಗಿದ್ದು ನಿಮ್ಮಿಂದ. ಸೆಕೆಂಡ್ ಅಡಾಪ್ಷನ್ ನನಗೆ ಸಿಕ್ಕಿದ್ದು ತೇಜಸ್ಸಿಂದ. ಯಾಕೆ ಅಂತಂದ್ರೆ ನಮ್ದು ವೆರಿ ಸ್ಮಾಲ್ ಟೀಮ್. ನಮ್ದು ಇರೋಂತ ಜನದಲ್ಲೇ ನಾವ್ ಎಕ್ವಿಪ್ಮೆಂಟ್ಸ್ ಕ್ಯಾರಿ ಮಾಡ್ಬೇಕು, ಲೈಟಿಂಗ್ಸ್ ನಾವೇ ಸೆಟ್ ಅಪ್ ಮಾಡ್ಬೇಕು. ತೇಜಸ್ ಕ್ಯಾಮ್ರಾ ಶೂಟ್ ಮಾಡ್ತಿದ್ರೆ ನಾವು ಲೈಟ್ ಇಟ್ಕೊಂಡು ನಿಂತ್ಕೊಬೇಕು, ಮತ್ತೆ ಹೋಗಿ ಮತ್ತೆ ಆಕ್ಟ್ ಮಾಡ್ಬೇಕು, ಮತ್ತೆ ಬಂದು ನಮ್ಮ ಸಪೋರ್ಟ್ ಕೊಡ್ಬೇಕು. ಸೊ ಈ ಕ್ಯಾರೆಕ್ಟರ್ ಅಲ್ಲಿ ಸ್ವಿಚ್ ಆಗ್ಬೇಕು. ನಾವು ಹೋಗ್ಬೇಕು ಅಲ್ಲಿ ಕ್ಯಾರೆಕ್ಟರ್ ಅಲ್ಲಿ ಕ್ಯಾಮರಾ ಮುಂದೆ ಪಾತ್ರಕ್ಕೆ ಇರ್ಬೇಕು ನಾವು, ಮತ್ತೆ ಬಂದ್ಬಿಟ್ಟು ನಾವ್ ಆಗ್ಬೇಕು. ಸೊ ಐ ಥಿಂಕ್ ಪರ್ವನ್ ಕೂಡ ಅದನ್ನ ರೆಕಗ್ನೈಸ್ ಮಾಡಿದ್ರು, ಹೌ ಐ ವಾಸ್ ಗೋಯಿಂಗ್ ಇನ್ ಟು ಕ್ಯಾರೆಕ್ಟರ್ಸ್ ಅಂತ ಅಂದ್ಬಿಟ್ಟು ಅಪ್ರಿಶಿಯೇಟ್ ಮಾಡೋದು. ಸೊ ಅದನ್ನ ನಾನು ನೆನಪಿಸ್ಕೊಂತೀನಿ. ಬಿಕಾಸ್ ಒಬ್ರು ಪರ್ಫಾರ್ಮೆನ್ಸ್ ಮಾಡ್ಬೇಕಾದ್ರೆ ಒಂದು ಟೀಮ್ ಸ್ಪಿರಿಟ್ ತುಂಬಾ ಇಂಪಾರ್ಟೆಂಟ್. ನಮ್ಗೆ ಆ ಟೀಮ್ ಎನರ್ಜಿನೇ ಒಂದು ರಿಸಲ್ಟ್ ನಮ್ ಕ್ಯಾಮ್ರಾ ಮುಂದೆ ಸಿಗೋದು ಅಂತ ನಾನು ಬಿಲೀವ್ ಮಾಡಿರ್ತೀನಿ. ಯಾವಾಗ ಒಬ್ರೊಬ್ರಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್, ಒಂದು ಬಿಲೀಫ್, ಒಂದು ಸಪೋರ್ಟ್ ಇರುತ್ತೋ ಅದೆಲ್ಲದೂ ರಿಫ್ಲೆಕ್ಟ್ ಆಗುತ್ತೆ ಸಿನಿಮಾ ಮುಂದೆ ಅಂತ ನೋಡಿ. ಬಿಕಾಸ್ ಸಿನಿಮಾ ಇಸ್ ಲೈಕ್ ಒನ್ ವೈಟ್ ಪೇಪರ್. ಅಲ್ಲಿ ನಾವ್ ಒಂದು ಡಾಟ್ ಇಟ್ರು ಕಾಣುತ್ತೆ, ಸರಿ ಮಾಡಿದ್ರು ಕಾಣುತ್ತೆ, ತಪ್ಪು ಮಾಡಿದ್ರು ಕಾಣುತ್ತೆ. ಸೊ ಐ ಥಿಂಕ್ ದಟ್ ಈಸ್ ದಿ ಒಂಥರ ಏನಂತಾರೆ ರಿಸಲ್ಟ್ ಆಫ್ ದ ಎಕ್ಸಾಮ್ ಅಂತ ಅಂದ್ಬಿಟ್ಟು. ಸೊ ಆ ಕ್ಯಾರೆಕ್ಟರ್ಗೆ ನನ್ಗೆ ತುಂಬಾ ಖುಷಿ ಕೊಡ್ತಾ ಇತ್ತು. ಬಟ್ ರಿಹರ್ಸಲ್ ಟೈಮ್ ಅಲ್ಲೇ ನನಗೆ ಕ್ಯಾರೆಕ್ಟರ್ ಸಿಕ್ಕಿರ್ಲಿಲ್ಲ. ನಾವಿಬ್ರು ಕಾರಣಾಂತರದಿಂದ ಒಂದೇ ದಿನ ಬಂದು ರಿಹರ್ಸ್ ಆಗಲಿಲ್ಲ. ಸೊ ಪ್ರಜ್ವಲ್ ಅವರು ರಿಹರ್ಸ್ ಮಾಡಿದ್ನ ಗ್ರೂಪ್ ಅಲ್ಲಿ ಹಾಕ್ತಾ ಇದ್ವಿ, ವಾಟ್ಸ್ಆಪ್ ಗ್ರೂಪ್ ಅಲ್ಲಿ. ಆ ವಿಡಿಯೋಸ್ ನೋಡಿದಾಗ ನನ್ಗೆ ಇನ್ಸ್ಪೈರ್ ಆಗ್ತಾ ಇತ್ತು. ನಾನ್ ಹೆಂಗ್ ಮಾಡ್ಲಿ ನನ್ನ ಕ್ಯಾರೆಕ್ಟರ್, ಹೌ ಡು ಐ ಇಂಪ್ರೂವ್ ಮೈ ಸೆಲ್ಫ್ ಅಂತ ಅಂದ್ಬಿಟ್ಟು. ಸೊ ಅವರು ಚೆನ್ನಾಗಿ ಅಚೀವ್ ಮಾಡಿದ್ರು ಅಂತೆಲ್ಲ ಒಳ್ಳೆ ಪಾಸಿಟಿವಿಟಿ ಬಂತು. ನಾನ್ ಬಂದಾಗ ಆಕ್ಚುಲಿ ನಿಮಗ್ ಸ್ವಲ್ಪ ಖುಷಿ ಆಯ್ತು ನಾನು ಮಾಡಿದಾಗ, ಬಟ್ ನನ್ಗೆ ಖುಷಿ ಆಗ್ತಿರ್ಲಿಲ್ಲ. ಬಿಕಾಸ್ ಐ ನೋ ಐ ವಾಸ್ ನಾಟ್ ಇನ್ ದಟ್ ಕ್ಯಾರೆಕ್ಟರ್. ಸೊ ನಾನೇನ್ ಮಾಡಿದೆ ಅಂತಂದ್ರೆ ನನ್ಗೆ ಇನ್ನೊಂದ್ಸೂರು ಟೈಮ್ ಕೊಡಿ, ನಾನು ನನ್ನ ಪ್ರಿಪ್ರೇಷನ್ಸ್ ಇನ್ನೊಂದ್ಸೂರು ಮಾಡ್ಕೊಂತೀನಿ ಅಂತ ಅಂದ್ಬಿಟ್ಟು ಆಮೇಲಿಂದ ಫಸ್ಟ್ ಡೇ ಆಲ್ಸೋ ಟು ಬಿ ಆನೆಸ್ಟ್, ಫಸ್ಟ್ ಡೇ ನಾವು ನೈಟ್ ಶೂಟ್ ಮಾಡಿದ್ವಿ. ಶೂಟಿಂಗ್ ಬರೋಣ, ಶೂಟಿಂಗ್ ಸ್ಕೆಡ್ಯೂಲ್ ಸ್ಟಾರ್ಟ್ ಆಯ್ತಲ್ಲ. ಸೊ ಫಸ್ಟ್ ಡೇ ನಾವು ಪೂಜೆ ಎಲ್ಲ ಮಾಡ್ಕೊಂಡು ನೈಟ್ ಹೋದ್ವಲ್ಲ ಶಾರ್ಟ್. ಆ ಶಾರ್ಟ್ ಅಲ್ಲಿ ಲಾಂಗ್ ಶಾರ್ಟ್
ಹೌದು ದ ಇಡೀ ಸಿನಿಮಾದ ಲೆಂತಿಯೆಸ್ಟ್ ಡೈಲಾಗ್ಸ್ ಅಂಡ್ ಸೀನ್ ಅದೇ Correct. ಫಸ್ಟ್ ನನಗೆ ಡೈಲಾಗ್ಸ್ ಬರ್ತಾ ಇಲ್ಲ. ಹೌದು ಸೊ ದಟ್ ಈಸ್ ದ ಹೈಯೆಸ್ಟ್ ಟೇಕ್ಸ್ ದಟ್ ಐ ಹ್ಯಾವ್ ಟೇಕನ್ ಫಸ್ಟ್ ಶಾಟ್. ನನಗೆ ಡೈಲಾಗ್ಸ್ ಬರ್ತಾ ಇಲ್ಲ. ಡೈಲಾಗ್ಸ್ ಯಾಕೆ ಬರ್ತಾ ಇಲ್ಲ ಅಂದ್ರೆ ನನ್ನ ಕ್ಯಾರೆಕ್ಟರ್ ಕೂತಿಲ್ಲ ನಾನು. ಆಮೇಲಿಂದ ಅದರಲ್ಲಿ ಒಂದು ಸ್ಮೋಕಿಂಗ್ ಬರುತ್ತೆ, ಸ್ವಲ್ಪ ಹೋದಿರೋ ಕ್ಯಾರೆಕ್ಟರ್ ಬಂದ್ಬಿಟ್ಟು ಇವಾಗ ಕ್ಯಾರೆಕ್ಟರ್ ಇದನ್ನ ಮಾಡ್ತೀವಿ. ಸೊ ಅಲ್ಲಿಂದ ನಂದು ಕ್ಯಾರೆಕ್ಟರ್ ಡಿಸ್ಕವರಿ ಸ್ಟಾರ್ಟ್ ಆಯ್ತು. ಐ ಥಿಂಕ್ ಅದರಿಂದ ನನಗೆ ಡೆಪ್ತ್ ಕೂಡ ಸಿಕ್ತು. ಸೊ ಫಸ್ಟ್ ಥ್ಯಾಂಕ್ಸ್ ನಿಮ್ಗೆ ಕ್ಯಾರೆಕ್ಟರ್ನ ನನಗೆ ಕೊಟ್ಟಿದ್ಕೆ, ಹಾಗೂ ಹಿಂಗೆ ಹೋಗ್ಬೇಕು ಅಂತ ಡೈರೆಕ್ಷನ್ ಕೊಟ್ಟಿದ್ಕೆ. ಅಂಡ್ ಸೆಕೆಂಡ್ ಥ್ಯಾಂಕ್ಸ್ ತೇಜಸ್ಗೆ, ಬಿಕಾಸ್ ನಾನು ಕ್ಯಾರೆಕ್ಟರ್ ಪ್ರಿಪ್ರೇಷನ್ ಮಾಡ್ಬೇಕಾದ್ರೂ ನಾನು ತೇಜಸ್ಗೆ ಇಂಟ್ರಾಕ್ಟ್ ಮಾಡ್ತಿದ್ದೆ. ಹೌ ಡು ಐ ಮ್ಯಾನೇಜ್ ಆಲ್ ದಿಸ್? ಯಾಕೆ ಅಂತಂದ್ರೆ ನಾವು ಕಾರಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗ್ತೀವಿ, ಅಲ್ಲಿ ಕೂತ್ಕೊಂತೀವಿ, ಕ್ಯಾಮ್ರಾ ಸೆಟ್ ಎಲ್ಲ ಇಡ್ತೀವಿ. ನೀವು ಕ್ಯಾಮ್ರಾ ಮುಂದೆ ಬಂದು ಆಕ್ಟ್ ಮಾಡೋ ಆಕ್ಷನ್ ಅಂದಿದ ತಕ್ಷಣ ಅಲ್ಲಿ ಆಕ್ಟ್ ಮಾಡಬೇಕು, ಮತ್ತೆ ಕಟ್ ಅಂದಿದ ತಕ್ಷಣ ವಾಪಸ್ ಬಂದ್ಬಿಟ್ಟು ಮತ್ತೆ ವೈರ್ ಎಲ್ಲ ಬಿಚ್ಚಿಟ್ಕೊಂಡು ಸುತ್ತಾಕೊಂಡು ಹೋಗ್ಬೇಕು. ಸೊ ಇಟ್ ವಾಸ್ ಅ ವೆರಿ ಚಾಲೆಂಜಿಂಗ್ ಸಿಚುವೇಶನ್, ಬಟ್ ಐ ರಿಯಲಿ ಎಂಜಾಯ್ಡ್ ದ ಕ್ಯಾರೆಕ್ಟರ್. ಎಲ್ಲ ಜಾನಿಗೆ ಸರಿ ಇವನು ಹಿಂಗ್ ಸೇರ್ಕೊಂಡ ಅನ್ನೋದು ಬಗ್ಗೆ ನೀನೇ ಹೇಳಬೇಕು. ಹೌದು ಅಲ್ಲಿ ಆಕ್ಚುಲಿ ನಾವು ಅವನು ಕೇಳು. ಪವನ್ ಏನಂತಂದ್ರೆ ಅವನು ಸ್ವಲ್ಪ ನಾನು ಲಕ್ಸುರಿ ಆಗಿರೋಂತ ಒಬ್ಬ ವ್ಯಕ್ತಿನೇ ಇದ್ ಮಾಡ್ತಿದ್ನಲ್ಲ. ಟು ಬಿ ಆನೆಸ್ಟ್ ಸ್ವಲ್ಪ ತುಂಬಾ ಸೊ ತುಂಬಾ ಲಕ್ಸುರಿಯಾಗಿ ಕಾಣಿಸ್ತಿದ್ರು. ನನ್ಗೆ ಅವರು ಫಸ್ಟ್ ಇಂದಾನು ನನ್ ಮೈಂಡ್ ಅಲ್ಲಿ ಇರ್ಲಿಲ್ಲ ಅವ್ರನ್ನ ಹಾಕೊಳ್ಳೋದ ಅಂತ. ಯಾಕೆಂದ್ರೆ ನನ್ ಗಗನ್ ಹತ್ರನು ಆ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದಾಗ ಇದಕ್ಕೆ ಒಂದು ಹುಡುಗಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಒಬ್ರು ತುಂಬಾ ಲಕ್ಸುರಿ ಆಗಿರೋ ಹುಡುಗಿ ಹಾಕ್ಬೇಕು ಅಂತೆಲ್ಲ ಹೇಳಿದಾಗ ಅದ್ರ ಬಗ್ಗೆ ನಾನು ಥಿಂಕ್ ಮಾಡ್ತಾ ಇದ್ದೆ. ಯಾಕೆ ಅಂದ್ರೆ ನನ್ನ ಇದರಲ್ಲಿ ಫಿಮೇಲ್ ಲೀಡ್ ಬೇಕಾಗಿಲ್ಲ, ನೆಸೆಸಿಟಿ ಇಲ್ಲ. ಯಾಕೆಂದ್ರೆ ಕತೆಗೆ ಅಷ್ಟು ಬೇಕಾಗಿರ್ಲಿಲ್ಲ ಅಂತ ಅನಿಸ್ತು. ನೆಕ್ಸ್ಟ್ ಬೇಕು, ನೆಕ್ಸ್ಟ್ ಅಂತೂ ಪಕ್ಕಾ ಬೇಕು. ಇವ್ರ ಕೈಲಿ ಯಾರ ಕೈಲಿ ಆಕ್ಟಿಂಗ್ ಮಾಡ್ಸಕ್ ಹೋಗಿಲ್ಲ, ಕರ್ಸಕ್ ಹೋಗಿಲ್ಲ, ಆಗೋದಿಲ್ಲ. ಗೊತ್ತಾಗ್ಬಿಟ್ಟಿದೆ. ನೀನೇ ಕೇಳ್ದಲ್ಲ ಫಸ್ಟ್ ಏನ್ ಮಾತಾಡಿ ಅಂತ, ಚೇಂಜಸ್ ಆಗಿದ್ದಾರೆ ಅಂತ ಹೇಳ. ಇದೇ ಚೇಂಜಸ್. ಈ ಹೀರೋಯಿನ್ ಕ್ಯಾರೆಕ್ಟರ್ ಬೇಕೇ ಬೇಕು. ಅದು ಅದೊಂದು ಥಾಟ್ ಅಲ್ಲಿ ಸ್ವಲ್ಪ ಅವ್ರ ಪರ್ಸನಾಲಿಟಿ ವೈಸ್ ಆಗಿರ್ಬೋದು, ಮತ್ತೆ ಒಂದು ಫೇಮಸ್ ಅಲ್ಲಿ ಬೈ ಫಸ್ಟ್ ಪೂಜೆ ಆಗಿದೆ, ಫಸ್ಟ್ ಶಾರ್ಟ್ ತೆಗೀರಿ ಅಂತ. ಸೊ ಅವಾಗಿನ್ನು ಶಾರ್ಟ್ ಮುಗಿದ ಅದು ಬಂದಾಗ್ಲೇ ಲಕ್ಸುರಿ ಕಾರ್ಸ್ ಎಲ್ಲ ಬರುತ್ತೆ, ಒಂದು ಶಾರ್ಟ್ ಫಿಲ್ಮ್ ಕರೆಕ್ಟ್ ಒಬ್ರು ಕೈ ಕೊಟ್ರು. ರೋಡ್ ಟ್ರಿಪ್ ಜರ್ನಿ. ಹೌದು ಸರ್, ಥ್ಯಾಂಕ್ ಯು ಅಷ್ಟೇ. ನೀವೇನಾದ್ರೂ ಮಾಡ್ಕೊಂತ ಬಿಟ್ರಲ್ಲ, ಅವರ ಒಂದು ಕನಸುಗಳು, ಅವರ ಆಸೆಗಳು, ಇದೆಲ್ಲದೂ ಕೂಡ ನಮಗ್ ಕಲ್ತ್ವಲ್ಲ. ಸೊ ದಟ್ ವಾಸ್ ದ ಲರ್ನಿಂಗ್ ಫಾರ್ ಮಿ ಆಸ್ ಅನ್ ಆಕ್ಟರ್.